ನೋಡಿ, ನಾನು ಮತ್ತು ಅಪ್ಪ ಮಾಂಬಳ ಹಾಕಲಿಕ್ಕೆ ರೆಡಿ ಮಾಡ್ತಾ ಇದ್ದೇವೆ. ನಾನು ಅಪ್ಪನಿಗೆ ಮಾವಿನ ಹಣ್ಣು ಒರೆಸಿ ಕೊಡ್ತಾ ಇದ್ದೇನೆ. ಅಪ್ಪ ಮಾವಿನ ಹಣ್ಣು ತೊಳೆದಿಟ್ಟಿದ್ರು, ಅದನ್ನು ಒರೆಸಿ ಕೊಡ್ತಾ ಇದ್ದೇನೆ. ನೋಡಿ, ಅಪ್ಪ ಅದನ್ನು ಸಿಪ್ಪೆ ತೆಗೆದು ಹಿಂಡಿ ಅದರ ರಸ ತೆಗಿತಾ ಇದ್ದಾರೆ. ನೋಡಿ, ಅಪ್ಪನಿಗೆ ಮಾಂಬಳ ಹಾಕಲಿಕ್ಕೆ ಮಾವಿನ ಹಣ್ಣೆಲ್ಲ ಒರೆಸಿ ಕೊಟ್ಟಾಯಿತು. ಅಪ್ಪ ಇನ್ನು ಮಾಂಬಳ ಹಾಕಲಿಕ್ಕೆ ರೆಡಿ ಮಾಡ್ತಿದ್ದಾರೆ. ನೋಡಿ, ನಾನು ಸೀದಾ ಹೊರಗೆ ಬಂದೆ. ಹೊರಗೆ ಗುಡಿಸಿ ಒರೆಸಿ ಆಗಿತ್ತಲ್ಲ, ಒರೆಸಿದ್ದು ಒಣಗಿದ ಅಂತೇಳಿ ನೋಡಿದೆ, ಒಣಗಿತ್ತು. ಹಾಗೆ ನಾನು ರಂಗೋಲಿ ಹಾಕಿದೆ. ನೋಡಿ, ಅದು ರಂಗೋಲಿ ಒಂದು ರೆಡಿ ಬಾಕ್ಸ್ ಸಿಗ್ತದೆ, ಅದರಲ್ಲಿ ಅದರ ಹುಡಿಯನ್ನು ತುಂಬಿಸಿ ಅದನ್ನು ಕೆಳಗೆ ಸೈಡ್ ಬಗ್ಸಿದ್ರೆ ರಂಗೋಲಿ ಬೀಳ್ತದೆ ಅದರಿಂದ. ನೋಡಿ, ನಾನು ಇಲ್ಲಿ ಬರೀತಿದ್ದೇನೆ ವೆಲ್ಕಮ್ ಅಂತೇಳಿ ಬರೆದದ್ದು. ನೋಡಿ, ನಾನು ರಂಗೋಲಿ ಎಲ್ಲ ಹಾಕಿ ಆಯ್ತು. ಈಗ ರಂಗೋಲಿ ಹಾಕಿ ಆದಮೇಲೆ ನಾನು ಆಚೆ ದೇವರ ಕೋಣೆಗೆ ಬಂದೆ ರಂಗೋಲಿ ಡಬ್ಬವನ್ನು ಇಡಲಿಕ್ಕೆ. ನೋಡಿ, ಇಲ್ಲಿ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ. ನಾನು ಪೂಜೆಗೆಲ್ಲ ರೆಡಿ ಮಾಡಿ ಕೊಟ್ಟೆ. ಅಮ್ಮ ಹೂವೆಲ್ಲ ಇಟ್ಟು ಪೂಜೆ ಮಾಡಿದರು. ನೋಡಿ, ದೇವರಿಗೆ ಮಂತ್ರ ಹೇಳ್ತಾ ಇದ್ದಾರೆ. ಧೂಪ ಆರತಿ ಮಾಡಿದರು, ಅದು ನನಗೆ ವೀಡಿಯೋ ತೆಗಿಲಿಕ್ಕೆ ಆಗಲಿಲ್ಲ. ಇದು ದೀಪ ಆರತಿ ಮಾಡ್ತಾ ಇದ್ದಾರೆ ಈಗ. ನೋಡಿ, ನೋಡಿ ಈಗ ಅಮ್ಮಂದು ದೀಪಾರತಿ ಆಯಿತು. ಈಗ ಮಂಗಳಾರತಿ ಮಾಡ್ತಿದ್ದಾರೆ. ನಾನು ದೇವರಿಗೆ ಕೈ ಮುಗಿಲಿಕ್ಕೆ ಬಂದೆ. ನೋಡಿ, ಮಂಗಳಾರತಿ ಆಯಿತು. ಈಗ ನಾನು ದೇವರಿಗೆ ಮಂಗಳಾರತಿ ಮಾಡಿದ್ದನ್ನು ತಗೊಂಡು ಸೀದಾ ಅಪ್ಪನಿಗೆ ತಗೊಂಡು ಹೋದೆ ಮಂಗಳಾರತಿ. ನೋಡಿ, ಅಪ್ಪನ ಹತ್ರ ಬಂದರೆ ನೋಡಿ ಮಾಂಬಳ ಎಲ್ಲ ರೆಡಿ ಮಾಡಿ ಮಾಂಬಳ ಹೊಯ್ಲಿಕ್ಕೆ ರೆಡಿ ಮಾಡಿ ಇಟ್ಟಿದ್ದಾರೆ. ನಾನಿಲ್ಲಿ ನೋಡಿ ಕುಕ್ಕರಲ್ಲಿ ನಮಗೆ ಇವತ್ತು ಬೆಳಿಗ್ಗೆ ಕಾಪಿಗೆ ಅಂತ ಇವತ್ತು ಅಮ್ಮನಿಗೆ ಏಕಾದಶಿ, ಹಾಗೆ ನಾವು ಊಟ ಎಲ್ಲ ಮಾಡುದಿಲ್ಲ ಇವತ್ತು. ಅಮ್ಮ ಫುಲ್ ಉಪವಾಸ ಹಿಡಿದಿದ್ದಾರೆ, ನೀರು ಸಹ ಕುಡಿಯುವುದಿಲ್ಲ. ಇದು ನೋಡು, ಇದೆಂತ ಅಂತ ನಾನು ತೋರಿಸ್ತೇನೆ. ಇಲ್ಲಿ ಗಾಯ್ಸ್ ಕುಕ್ಕರ್ ಇದು ಮುಚ್ಚಳ ತೆಗಿಲಿಕ್ಕೆ ಆಗ್ತಿಲ್ಲ. ನೋಡಿ, ಕುಕ್ಕರಲ್ಲಿ ಕಣಂಗಿಗೆ ಅಂತ ಹೇಳುದು ಗೆಣಸು ಮತ್ತೆ ಬೀನ್ಸ್ ಅಂತ ಹೇಳ್ತಾರೆ ಅದಕ್ಕೆ. ನೋಡಿ, ಇಲ್ಲಿ ಬ್ರಷ್ ಮಾಡದೆ ಎದ್ದು ಬಂದು ಕೂತಿದ್ದಾನೆ. ಸೀದಾ ಬಂದು ಕೂತದ್ದು ಇವನನ್ನು. ಏನು ನೋಡಿ, ನಿನಗೆ ಹೇಳಿದ್ರೆ ಅರ್ಥ ಆಗುದಿಲ್ಲ. ಹೋಗಿ ಬ್ರಷ್ ಮಾಡ, ಬೇಗ ಹೋಗಿ ಬ್ರಷ್ ಮಾಡ. ನೋಡಿ, ಅವನಿಗೆ ಸ್ವಲ್ಪ ಹಾಗೆ ಬೀನ್ಸಿನ ಬೀಜ ಮತ್ತೆ ಗೆಣಸನ್ನು ಬೇಯಿಸ್ಲಿಕ್ಕೆ ಇಟ್ಟದ್ದು, ಅದನ್ನು ನಾವು ಕಾಪಿಗೆ ಮಾಡಿ ಕುಡಿಯುದು. ನೋಡಿ, ಮತ್ತೆ ಇನ್ನು ನಂಗೆ ಸ್ವಲ್ಪ ಕೆಲಸ ಉಂಟು, ಪಾತ್ರೆ ಎಲ್ಲ ತೊಳಿಲಿಕ್ಕೆ ಕೆಲಸ ಉಂಟು. ಆ ಕೆಲಸ ಎಲ್ಲ ಆದ್ಮೇಲೆ ನಿಮಗೆ ನಾನು ವಿಡಿಯೋ ಮಾಡಿ ತೋರಿಸ್ತೇನೆ. ನೋಡಿ, ಕುಕ್ಕರಲ್ಲಿ ಕಣಂಗಿಗೆ ಅಂತ ಹೇಳುದು ಗೆಣಸು ಮತ್ತೆ ಬೀನ್ಸ್ ಅಂತ ಹೇಳ್ತಾರೆ ಅದಕ್ಕೆ. ನೋಡಿ, ಇಲ್ಲಿ ಬ್ರಷ್ ಮಾಡದೆ ಎದ್ದು ಬಂದು ಕೂತಿದ್ದಾನೆ. ಸೀದಾ ಬಂದು ಕೂತದ್ದು ಇವನನ್ನು. ಏನು ನೋಡಿ, ನಿನಗೆ ಹೇಳಿದ್ರೆ ಅರ್ಥ ಆಗುದಿಲ್ಲ. ಹೋಗಿ ಬ್ರಷ್ ಮಾಡ, ಬೇಗ ಹೋಗಿ ಬ್ರಷ್ ಮಾಡ. ನೋಡಿ, ಅವನಿಗೆ ಸ್ವಲ್ಪ ಹಾಗೆ ಬೀನ್ಸಿನ ಬೀಜ ಮತ್ತೆ ಗೆಣಸನ್ನು ಬೇಯಿಸ್ಲಿಕ್ಕೆ ಇಟ್ಟದ್ದು, ಅದನ್ನು ನಾವು ಕಾಪಿಗೆ ಮಾಡಿ ಕುಡಿಯುದು. ನೋಡಿ, ಮತ್ತೆ ಇನ್ನು ನಂಗೆ ಸ್ವಲ್ಪ ಕೆಲಸ ಉಂಟು, ಪಾತ್ರೆ ಎಲ್ಲ ತೊಳಿಲಿಕ್ಕೆ ಕೆಲಸ ಉಂಟು. ನೋಡಿ, ನಾನೀಗ ಮಾಂಬಳಕ್ಕೆ ತೊಟ್ಟೆ ರೆಡಿ ಮಾಡ್ತಿದ್ದೇನೆ. ತಿಂತೇನೆ.
ಹರಿ ಓಂ, ನೋಡಿ ನಾನು ಕಾಪಿಗೆ ಇದು ಕೊಕೊನಟ್ ಅನ್ನು ತುರಿತಿದ್ದೇನೆ. ಇಲ್ಲಿ ನೋಡಿ, ಅಜ್ಜಿ ಕೊಟ್ಟಿದ್ದು ಮಾವಿನಕಾಯಿ. ಎಲ್ಲಿಂದ? ಆ ಎಲ್ಲಿಂದ? ಇದು ಮರದಿಂದ ಕಲ್ಲು ಬಿಸಾಕಿ ತೆಗ್ದದ್ದು. ಎಲ್ಲಿ? ಅಲ್ಲಿ ಅಜ್ಜಿ ಮನೆಯಲ್ಲಿ. ಅಜ್ಜಿ ಮನೆಯಿಂದ? ಎರಡು ಬಿದ್ದಿತ್ತು, ಇಷ್ಟು ದೊಡ್ಡದು. ಇನ್ನೊಂದು ಅವ್ರ ಹತ್ರ ಎರಡು ಮಾವಿನಕಾಯಿ ಮರ ಉಂಟು, ಒಂದು ಸಣ್ಣದು ಒಂದು ದೊಡ್ಡದು. ಸಣ್ಣದೆಂತ ಮಾವಿನಕಾಯಿ ಸಣ್ಣದ? ಸಣ್ಣ ಮಾವಿನಕಾಯಿ ಉಂಟು, ದೊಡ್ಡ ಮಾವಿನಕಾಯಿಯ? ಸಣ್ಣ ಮಾವಿನ ಹಣ್ಣು, ದೊಡ್ಡ ಮಾವಿನ ಹಣ್ಣು. ಹೌದಾ? ಉಂಟು ಸಣ್ಣ ಮಾವಿನಕಾಯಿ. ಮಾವಿನಕಾಯಿ ಅಲ್ಲ, ಮಾವಿನ ಹಣ್ಣು, ಸರಿ. ಆಗ ಈಗ ಹೀಗೆ ಮರ್ತೈತಲ್ಲ ಅಲ್ಲ? ಅಂತಿದೆ ಅವಳಿಗೆ. ಪಲ್ಯ ಮಾಡ್ತಿದ್ದಾರೆ. ಪಲ್ಯ ಅಲ್ಲ, ಮತ್ತೆ ಕಾಪಿಗೆ ತಿಂಡಿ ಮಾಡ್ತಿದ್ದಾರೆ. ಕಾಪಿಗೆ ತಿಂಡಿ ಅಂದ್ರೆ ಸಹ ಏನಾದ್ರೂ ಮಾಡ್ಬೇಕಲ್ಲ, ಇಲ್ಲಾಂದ್ರೆ ಆಗ್ತದ? ಪಲ್ಯ ಅಂತೆ ಅಪ್ಪ ಹೇಳ್ತಾರೆ. ಬೀಜ, ಬೀನ್ಸಿನ ಬೀಜ, ಇದನ್ನು ಪಲ್ಯ ಮಾಡ್ತಾರಂತೆ. ಗೆಣಸು ಮತ್ತೆ ಬೀನ್ಸಿನ ಬೀಜ. ಮತ್ತೆ ಅಂದ್ರೆ ಯಾವ್ದರದ್ದು ಅಲಸಂಡೆ ಬೀಜ ಅಂತೆ. ಅಕ್ಕನಿಗೆ ಗೊತ್ತೇ ಇಲ್ಲ ಆಯ್ತಾ, ಅಕ್ಕನಿಗೆ ಗೊತ್ತೇ ಇಲ್ಲ. ನೋಡಿ, ಅಪ್ಪ ಪಲ್ಯ ಮಾಡಿದ್ರು. ಇನ್ನು ನಾವು ಕಾಫಿ ಕುಡಿತೇವೆ. ನೋಡಿ, ನಾನು ಬಡಿಸ್ಕೊಳ್ತೇನೆ. ಕಾಫಿಗೆ ಸಾಕಿಷ್ಟು. ನೋಡಿ, ಇಲ್ಲಿ ಅಪ್ಪ ಮತ್ತೆ ಕಾಫಿ ಕುಡಿತಾ ಇದ್ದಾರೆ. ನಾವಿವತ್ತು ಕಾಫಿ ಕುಡಿತೇವೆ. ನೋಡಿ ಗಾಯ್ಸ್, ಇಲ್ಲಿ ಮೊಬೈಲ್ ನೋಡ್ತಿದ್ದಾರೆ. ಸೂಪರ್. ನೋಡಿ, ಅಲ್ಲಿ ಅಮ್ಮ ತೊಂಡೆಕಾಯಿ ಕೊಯ್ತಿದ್ದಾರಂತೆ, ಹಾಗೆ ನಾನು ವಿಡಿಯೋ ಮಾಡ್ಲಿಕ್ಕೆ ಬಂದದ್ದು. ನೋಡಿ, ತೊಂಡೆಕಾಯಿ ಮೊನ್ನೆ ಕೊಯ್ಬೇಕು ಅಂತ ಅನ್ಕೊಂಡಿದ್ದೆ. ಆಗ್ಲಿಲ್ಲ. ಅದಕ್ಕೇನು ಬೆಳಿಲಿಲ್ಲ ತೊಂಡೆಕಾಯಿ ಜಾಸ್ತಿ. ಈ ಒಂದು ಚಪ್ಪರ ಇದಕ್ಕೆ ಸಾಕಾಗ್ತಾ ಇಲ್ಲ. ಇದು ಏನೇನೋ ಪೊಟ್ಟು ಚಪ್ಪರ ಆಗಿದೆ, ಸಣ್ಣ ಚಪ್ಪರ ಆಗಿದೆ. ಹಾಗೆ ಎಲ್ಲೆಲ್ಲೋ ಬಿದ್ದುಕೊಂಡೆಲ್ಲ ಆಗ್ತಾ ಉಂಟು. ನೋಡಿ, ಎಲ್ಲ ಕೆಳಗಾಗಿದೆ ತೊಂಡೆಕಾಯಿ. ನೋಡಿ, ಅಂತೂ ನಮಗೊಂದು 4 ದಿನಕ್ಕೊಮ್ಮೆ ಸಾಂಬಾರಿಗೆ ಸಿಗ್ತದೆ ದೇವರ ದಯದಿಂದ. ಎಲ್ಲ ಬುಡದಲ್ಲಿ ಆಗ್ತಾ ಉಂಟು ತೊಂಡೆಕಾಯಿ. ತೊಂಡೆಕಾಯಿಗೆ ನೀರು ತಂದದ್ದು, ಅಂದ್ರೆ ತೊಂಡೆಕಾಯಿ ಬಳ್ಳಿಗೆ ನೀರನ್ನು ಹಾಕಿ ತೊಂಡೆಕಾಯಿ ಕೊಯ್ಯುವ ಕ್ರಮ ಅಲ್ಲ. ಮತ್ತೆ ತೊಂಡೆಕಾಯಿಯನ್ನು ಕೊಯ್ದು ಅಷ್ಟೇ ನೀರಲ್ಲಿ ಹಾಕೊಳ್ಬೇಕು, ಇಲ್ಲಾಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅದರ ಅಂಟು ಉಂಟಲ್ಲ, ಅದೆಲ್ಲ ಪಾತ್ರೆಗೆ ಅಂಟಿಕೊಳ್ತದೆ. ಈಗ ಸ್ವಲ್ಪ ಕೊಳಕು ನೀರು. ನೋಡಿ ಎಷ್ಟು ನೊರೆ ನೊರೆ ಬಂತು ಅಂತ ಹೇಳಿ.
ನೀರಿಗೆ ಹಾಕೊಳ್ಬೇಕು ಅಂತ ಲೆಕ್ಕ. ಮತ್ತೆ ಅದ್ರದ್ದು ಹಾಗೆ ಅದರ ಇದು ಎಂತ ಹೇಳುದು, ಕೊಡಿ ಕಡೆ ಅಂತ ಹೇಳ್ತಾರೆ. ಕೊಡಿ ಕಡೆ ಅಲ್ಲ, ಈ ತೊಟ್ಟು ಮತ್ತೆ ಇಡ್ಲಿ ಇದು ಇಲ್ಲಿ ಮತ್ತೆ ಇಲ್ಲಿ ಕೊಯ್ದು ಸಹ ನೀರಿಗೆ ಹಾಕೊಳ್ಬೇಕಂತೆ ಫಸ್ಟಿಗೆ. ಯಾಕಂದ್ರೆ ಇದ್ರಲ್ಲಿ ಒಂಥರ ಅಂಟು ಇದೆಯಲ್ಲ, ಈ ಅಂಟು ನಾವು ಹೊಟ್ಟೆಗೆ ಹೋಗ್ಬಾರ್ದು, ಹೊಟ್ಟೆಗೆ ಹೋದ್ರೆ ಕಣ್ಣಿಗೆ ಪೊರೆ ಬರ್ತದೆ ಅಂತ ಹೇಳ್ತಾ ಇದ್ರು ಮೊದ್ಲಿನವರೆಲ್ಲ, ಗೊತ್ತಿಲ್ಲ ಈಗಿನದ್ದೆಲ್ಲ ವಿಷಯ. ಹಾಗೆ ನೋಡಿ ಬೆಂಡೆಕಾಯಿ ಉಂಟು ಕೊಯ್ತೇನೆ, ಕೊಯ್ದು ಹಾಕ್ತಾ ಇದ್ದೇನೆ. ಹಾಗೆ ಅದು ಸಣ್ಣದು, ಅದು ಹುಳ ಹಿಡಿದಿದೆ. ಹುಳ ಹಿಡಿದ್ರೆ ಸಣ್ಣ ಆದ್ರೆ ಕೈಯ್ಯೋದೆ, ಇಲ್ಲದ್ರೆ ಕೊಯ್ಲಿಕ್ಕಿಲ್ಲ. ಎಂತ ಸಣ್ಣ ಚಪ್ರಾಗಿ ಅದು ಬಳ್ಳಿ ಎಲ್ಲ ಕೆಳಗೆ ಬೀಳ್ತಾ ಉಂಟು ನೋಡಿ, ಎಲ್ಲ ಕೆಳಗೆ ಹೋಗ್ತಾ ಉಂಟು ಬಳ್ಳಿ ಎಲ್ಲ. ಇವಳಿ ಅದನ್ನ ಮಿಟಿ ಚಟ್ನಿ ಮಾಡಿ ಹಾಕಿದ್ದೀವಿ. ಬಳ್ಳಿಯನ್ನು ಮೇಲೆ ಬಿಡುದು ಪುನಃ ಹೀಗೆ ಯಾವಾಗ್ಲೂ ಮೇಲೆ ಬಿಡುದೇ ಕೆಲಸ. ಇದು ಮುರ್ದೋಯ್ತಾಯ್ತಾ, ಇದು ಒಳ್ಳೆ ಬಳ್ಳಿ ಮುರ್ದೋಯ್ತು. ಹೋಗಿ ಅಂದ್ರೆ ಬರ್ತದೆ. ಯಾವ ಸೈಡ್ ಬಾಗಿಲು ಬಂದೆ ಬರ್ತೇನಂತೆ. ಓದೇ ಬರೀ ಇವತ್ತು ಅಪ್ಪ ಒಂದು ಅಂಗಡಿ ಮಾಡಿದಂಗೆ ತೋರಿಸಿದ್ಯಾ? ಜನ ಇರ್ಲಿ, ಏನಾಗ್ಬೇಕು, ಜನ ಇರುವಾಗ್ಲೇ ವಿಡಿಯೋ ಮಾಡ್ಬೇಕು. ಮತ್ತೆ ಅಪ್ಪ ಒಬ್ರೇ ಅಂಗಡಿ ಕಟ್ಲಿಕ್ಕೆ ಆಗ್ತದ? ಎಲ್ಲಿದೆ ಬೇಕಾದ್ರೆ ವಿಡಿಯೋ ಮಾಡು. ಓಕೆ, ಈಗ ತಗೋ, ನಾನಿನ್ನು ಅಲ್ಲಿಂಟು ಹೂವದ್ ರೆಡಿಯಲ್ಲಿ ಉಂಟು ಕೊಯ್ಲಿಕ್ಕೆ, ಅದನ್ನು ಕೊಯ್ದು ಬರ್ತೇನೆ. ಹೋಗ್ತಿಯಾರ ಹೋಗು, ಕೊಯ್ಲಿಕ್ಕಿಯಾರ ನೀನು. ಇದು ತೊಂಡೆಕಾಯಿ ಎಲೆಯನ್ನು ಜೋರು ಹೇಳ್ಬೇಕಾದ್ರೆ ಇದು ಮೈಕ್ ಕೇಳ್ಕೊಳ್ಬೇಕು, ಇಲ್ಲದ್ರೆ ಕೇಳುದಿಲ್ಲ. ನೀವು ಹೇಳಿದ್ದು ಮೈಕಕ್ಕೆ ಮಾತ್ರ ಕೇಳುದು. ಹಾ, ಇದು ಕನೆಕ್ಟ್ ಆದ್ಮೇಲೆ ಕೇಳುದಿಲ್ಲ. ಎಂತ ಹೇಳ್ಬೇಕು ಅಂತ ಇದ್ದದ್ದು, ಮೈಕ ಇಲ್ಲದಿರೋದೆಲ್ಲ ನೆನಪಾಗ್ತದೆ. ಮೈಕ ಹಿಡ್ಕೊಂಡಾಗುವಾಗ ಎಲ್ಲಿಯೋ ಸ್ಟೇಜ್ ಮೇಲೆ ನಿಂತಾಗೆ ಆಗ್ತದೆ, ಹಾಗೆ ಎಂತದೂ ತಲೆಗೆ ಬರುದಿಲ್ಲ. ಎಂತ ಹೇಳಿದು, ತೊಂಡೆಕಾಯಿ ಜಾಸ್ತಿ ಆಗ್ಬೇಕಿದ್ರೆ ಇದ್ರ ಎಲೆಗಳನ್ನೆಲ್ಲ ಆಗಾಗ ತೆಗಿತಾ ಇರ್ಬೇಕಂತೆ. ಯಾರಿಗೆ ಪುರ್ಸೋತು ಉಂಟಲ್ಲ, ಪುರ್ಸೋತಿಲ್ಲ ಅಂತಲ್ಲ, ಉದಾಸೀನ ಬಿಡ್ಬೇಕಲ್ಲ. ಅಯ್ಯಪ್ಪ, ಒಂದು ತೊಂಡೆಕಾಯಿ ಕೆಳಗೆ ಬಿತ್ತಪ್ಪ, ಸಿಕ್ಕಿತಪ್ಪ. ಓಕೆ, ಉದಾಸೀನ ಅಂತಲ್ಲ, ಅದನ್ನ ಮಾಡಿಕೊಂಡಿರ್ಲಿಕ್ಕೆಲ್ಲ ಅಷ್ಟು ಮಾಡ್ಬೇಕು ನಿಜವಾಗ್ಲು. ನೋಡ, ನಾಳೆ ಎಲ್ಲಿಯಾದ್ರೂ ತೆಗಿಯುವಂತ, ಇವತ್ತಿಲ್ಲ. ಇವತ್ತು ಪಾಪ ಏಕಾದಶಿ ಅಲ್ಲ, ಅದಕ್ಕೂ ನೋವಾಗುದು ಬೇಡ. ಸಾಕು, ಇವತ್ತಿಗೆ ಸಾಕು ನೋಡಿ, ಅಷ್ಟು ಸಾಂಬಾರಿಗೆ ಸಿಕ್ಕಿತ್ತು. ನಾಳೆಗೆ ಸಾಂಬಾರಿಗೆ ಸಾಕು, ಅಂದ್ರೆ ನಾಳೆಗೆ ಬೇಕಿದ್ರೆ ಇವತ್ತೇ ಸ್ವಲ್ಪ ಕೊಯ್ದು ಇಡುದು, ಆಗ ಒಳ್ಳೇದಾಗ್ತದೆ. ಆದ್ರೆ ಇದೆಲ್ಲ ಹೋಗ್ತದೆ. ಮತ್ತೆ ಇಲ್ಲೆಲ್ಲ ಉಂಟು ನೋಡಿ, ಇದೆಲ್ಲ ಸಣ್ಣದು ತೋರ್ಸಿಲ್ಲ. ಇದೆಲ್ಲ ಸಣ್ಣದು ಗುಡಿ. ಇದಕ್ಕೆ ಹೋಗ್ಲಿಕ್ಕೆ ಪಾಪ ಗೋಡೆ ಆಗಿದೆ ಅಲ್ಲಿ, ಅದೇ ತುಂಬಾ ಹೋಗ್ತಾ ಉಂಟು, ಬಟ್ ಅದಕ್ಕೆ ಜಾಗ ಸಾಕಾಗ್ತಾ ಇಲ್ಲ. ಅಲ್ಲಿ ನಟ್ಟು ಇಡೀ ಬಿಡ್ಬೇಕಿತ್ತು, ಆಗ ತೊಂಡೆಕಾಯಿ ತುಂಬಾ ಆಗ್ತಿತ್ತು. ಏನು ಮಾಡುದು, ಹಾಗಲ್ಲಿ ಒಂದು ತೊಂಡೆಕಾಯಿ, ಇಲ್ಲಿ ಸಣ್ಣ ತೊಂಡೆಕಾಯಿ ಇದು, ಕೊಯ್ಯುವ ಸಾಕು. ತುಂಬಾ ಎಳೆ ತೊಂಡೆಕಾಯಿ ಖುಷಿ ಆಗುದು ತಿನ್ಲಿಕ್ಕೆ, ಒಂದು ಸೆಕೆಯಲ್ಲಿ ಬೆಂದೋಗ್ತದೆ ಕೂಡ. ಹಾಗೆ ಸರಿ, ಈಗ ತಗೋ ಹೋಗುವ. ನಾವೀಗ ಹೋಗ್ತಿದ್ದೇವೆ ನಮ್ಮ ಮನೆಗೆ. ಮತ್ತೆ ಎಲ್ಲಿಗೆ? ಆಯ್ತಲ್ಲ ಕೊಯ್ದು? ತೊಂಡೆಕಾಯಿ ಕೊಯ್ದು ಆಯ್ತಂತೆ. ಹಾಗೆ ನಾನು ಸೀದಾ ಆಚೆ ಹೋಗ ಅಂತ ಹೇಳಿ ನಮ್ಮ ಮನೆಗೆ ಇವತ್ತು ಮನೆ ಕೆಳಗೆ ಇವತ್ತು ಎಂತ ಅಂಗಡಿ ಕಟ್ಟುವವರು ಬಂದಿದ್ದಾರೆ. ಅದನ್ನೊಮ್ಮೆ ತೋರಿಸ್ತೇನೆ ನೋಡಿ. ಓ ಅಲ್ಲ, ಅಂಗಡಿ ಕಟ್ಟುವವರು, ಅಂಗಡಿ ಕೋಣೆ ಕಟ್ಟುವವರು ಮಾಡಿ ಹಾಕಿ ಎಂತದ ಕಟ್ತಾರಂತೆ, ಹಾಗೆ ತೋರಿಸ್ತೇನೆ. ಇಲ್ಲಿ ನೋಡಿ, ಮಾವಿನ ಹಣ್ಣು ಹೆಕ್ತಿದ್ದಾರೆ. ಒಂದು ಮಾವು ಸಿಕ್ಕಿತ್ತು ಇವಳಿಗೆ.
ನೋಡಿ ಅಪ್ಪ ಆಗ ಸಾಟೆ ಒಯ್ದದ್ದು ಈಗ ಸ್ವಲ್ಪ ಒಣಗಿದೆ ನೋಡಿ. ಈಗ ಸಂಜೆ ಆಯ್ತು ನೋಡಿ. ಹಾ, ಕೆಲ್ಸದವ್ರು ಆಯ್ತು, ಕೆಲಸ ಮಾಡಿ ಹೋದ್ರು. ಸ್ವಲ್ಪ ಒಂದು ಕಟ್ಟೆ ಕಟ್ಟಿದ್ದಾರೆ ನೋಡಿ. ಈಗ ಮನೆಯಲ್ಲಿ ಕೆಲಸದವರಿದ್ದಾರೆ ನೋಡಿ. ಅಪ್ಪ ಕೆಲಸ ಮಾಡ್ತಿದ್ದಾರೆ ನೋಡಿ. ಅಪ್ಪ ಮತ್ತೆ ವೀರೇನ್ ಸೇರಿ ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ಕೆಲಸದವರು ಕಂಬ ಹಾಕಿ ಹೋಗಿದ್ದಾರೆ ನೋಡಿ. ಮತ್ತೆ ಒಂದಿಲ್ಲಿ ಕಟ್ಟೆ ಕಟ್ಟಿದ್ದಾರೆ ಅಷ್ಟೇ ನೋಡಿ. ಇವತ್ತು ಹೌದು, ಫುಲ್ ಆಗ್ಲಿಲ್ಲ ನೋಡಿ. ಮೊನ್ನೆಯಿಂದ ಹಾಕಿದ ಮಾಂಬಳ 4 ಮಾಂಬಳ ಆಗಿದೆ ನೋಡಿ. ಮಾಂಬಳ ಆಗ್ಲಿಕ್ಕೆ ಇಲ್ಲ ನಿಜವೊಂದು ಇದ್ರಲ್ಲಿ ಎಲ್ಲ ಒಂದೇ ಮಾಡುವಂತದ್ದು. ಮಾತ್ರ ಒಣಗುದಿಲ್ಲ ಅಂತ ನಾವು ಬೇರೆ ಬೇರೆ ಇದ್ದಿದ್ದೇವೆ. ಸಿಕ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಪರವಾಗಿಲ್ಲ, ಒಣಗಿ ಸಿಕ್ಕಿದ್ರೆ ಸಾಕು ಅಂತ ಹೇಳ್ಬಿಟ್ಟು. ಅದೇ ನೋಡಿ, ಅಲ್ಲಿ ಸ್ವಾತಿಯಕ್ಕ ಹೋದ್ರು. ನಮ್ಮ ಅಂಗಡಿಗೆ ಬರ್ತಾರೆ ನೋಡಿ. ಇಷ್ಟು ನನ್ನ ಇವತ್ತಿನ ವ್ಲಾಗ್. ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಕಮೆಂಟ್ ಅಲ್ಲಿ ಚೆನ್ನಾಗಿ ಉಗಿರಿ. ಅವಳಿಗೆ ಸರಿಯಾಗಿ ಮಾಡ್ಲಿಕ್ಕೆ ಗೊತ್ತಾಗುದಿಲ್ಲ. ಇಲ್ಲ, ನನಗೆ ವಿಡಿಯೋ ಅಂದ್ರೆ ತಿನ್ನುದು ಮತ್ತೆಲ್ಲ ಒಂದು ಅಮೇಜಿಂಗ್ ಎಂತ ಹೇಳುದು, ಅಮೇಜಿಂಗ್ ವಿಡಿಯೋಸ್ ಎಲ್ಲ ವಿಡಿಯೋ ಮಾಡ್ಲಿಕ್ಕೆ ಮರ್ತೋಗ್ತದೆ ನಂಗೆ. ಮತ್ತೆ ಎಲ್ಲ ಆದ ಮೇಲೆ ನೆನಪಾಗ್ತದೆ, ಆ ವಿಡಿಯೋ ಮಾಡ್ಬೇಕಿತ್ತು, ಈ ವಿಡಿಯೋ ಮಾಡ್ಬೇಕಿತ್ತು ಅಂತ ನೆನಪಾಗ್ತದೆ. ಎಲ್ಲ ಆದ್ಮೇಲೆ ಆ ವಿಡಿಯೋ ಮಾಡ್ಲಿಲ್ಲಲ್ಲಮ್ಮ ಅಂತ, ಅದು ಮಾಡ್ಲಿಲ್ಲಲ್ಲ ಅಂತ ಹೇಳಿಬಿಡು ಅಂತ ಹೇಳಿದ್ದೇನೆ. ನನಗೆ ಆದಷ್ಟು ನಿಮ್ಮೊಂದಿಗೆ ಶೇರ್ ಮಾಡಿದ್ದೇನೆ. ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು. ರಾಮ್ ರಾಮ್.